ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕೋರಿ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಟಾಕ್ ಕನ್ನಡ. ಇವತ್ತಿನ ವಿಷಯ ಇಂಟರ್ವ್ಯೂ ವರ್ಸಸ್ ಪ್ರಿಪರೇಷನ್. ಹೌದು, ನಾವೆಲ್ಲ ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ಕೊಂಡು ಇಂಜಿನಿಯರಿಂಗ್ ಸೇರ್ಕೊಂಡಿದೀವಿ. ಯಾವ್ದಾದ್ರು ಒಂದ್ ಒಳ್ಳೆ ಕಂಪನಿಯಲ್ಲಿ ಜಾಬ್ ನ ತಗೊಳ್ಬೇಕು, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಹೌದು, ಹಾಗಾದ್ರೆ ಜಾಬ್ ನ ತಗೊಳ್ಳೋದು ಅಷ್ಟೊಂದು ಕಷ್ಟನಾ? ಖಂಡಿತ ಇಲ್ಲ, ತುಂಬಾ ಈಸಿ ಇದೆ. ಕೆಲವಿಷ್ಟು ಟಿಪ್ಸ್ ಗಳ ಜೊತೆ ನಾನು ಇವತ್ತು ನಿಮ್ ಮುಂದೆ ಇದ್ದೀನಿ. ಏನಪ್ಪಾ ಈ ಟಿಪ್ಸ್ ಗಳು ಅಂತಂದ್ರೆ, ಮೊದಲನೇದಾಗಿ ಯಾರು ಇಂಜಿನಿಯರಿಂಗ್ ನ ಈ ವರ್ಷ ಸೇರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಚೂಸ್ ಬೆಸ್ಟ್ ಕಾಲೇಜ್. ಹೌದು, ನಮ್ ಹುಡುಗರುಗಳು ತುಂಬಾ ತಪ್ಪುಗಳನ್ನ ಮಾಡ್ತಾರೆ ಕಾಲೇಜ್ ನ ಚೂಸ್ ಮಾಡ್ಬೇಕು ಅಂದ್ರೆ ಒಳ್ಳೆ ರ್ಯಾಂಕಿಂಗ್ ಇರುತ್ತೆ. ಈ ರ್ಯಾಂಕಿಂಗ್ ಇದ್ದಾಗ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಮನೆ ಹತ್ರ ಇದೆ, ನಮ್ಮ ಅಜ್ಜಿ ತಾತ ಮನೆ, ನಮ್ ಚಿಕ್ಕಪ್ಪ ಮನೆಗೆ ಹತ್ರ ಇದೆ, ನಾನು ಅಲ್ಲಿ ಇದ್ಕೊಂಡು ಓಡಾಡ್ಬೋದು ಅಂತ ಏನ್ ಮಾಡ್ತೀವಿ, ಇರೋ ಒಳ್ಳೆ ಕಾಲೇಜ್ಗಳನ್ನ ಬಿಡ್ತೀವಿ. ಇಲ್ದಿರೋ ನಮ್ ನಿಯರ್ ಬೈ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಹತ್ರದ ಕಾಲೇಜ್ಗಳನ್ನ ತಗೊಳ್ತೀವಿ. ಸೊ ಅದ್ರಲ್ಲಾಗ ತಪ್ಪೇನಾಗುತ್ತೆ ಅಂತ ಹೇಳ್ತೀನಿ. ಏನು ಅಂತಂದ್ರೆ, ನಮ್ಮ ಬ್ಯಾಂಗ್ಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಟಾಪ್ ಕಾಲೇಜಸ್ ಅಂತ ಇದೆ. ಈ ಟಾಪ್ ಕಾಲೇಜಸ್ ಏನಾಗುತ್ತೆ ಅಂತಂದ್ರೆ, ಕಂಪನಿಗಳು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಾನ್ ನೋಡಿರಂಗೆ 25-30 ಲ್ಯಾಕ್ ಪ್ಯಾಕೇಜ್ ಕೊಡುವಂತ ಕಂಪನಿಗಳು ನಿಮ್ಮನ್ನ ಹೈರ್ ಮಾಡೋದಕ್ಕೆ ಕಾಲೇಜ್ ಬರುತ್ತೆ. ಸೊ ನಿಮ್ಗೆ ಒಳ್ಳೆ ರ್ಯಾಂಕಿಂಗ್ ಇದ್ದು ನೀವು ಯಾವ್ದೋ ಅಕ್ಕಪಕ್ಕ ಮನೆ ಇದೆ ಅಂದ್ಬಿಟ್ಟು ಅಲ್ಲಿರೋ ಕಾಲೇಜ್ ನ ಚೂಸ್ ಮಾಡೋದು, ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಮಿಸ್ ಗುಡ್ ಅಪರ್ಚುನಿಟೀಸ್ ಅಂತ. ಸೊ ನಿಮ್ ಹತ್ರ ನಿಮ್ ರ್ಯಾಂಕಿಂಗ್ ಒಳ್ಳೇದಾಗಿದ್ದು ನಿಮ್ ಒಳ್ಳೆ ಕಾಲೇಜ್ ಇದೆ ಅಂದ್ರೆ ಡೆಫಿನೆಟ್ ಆಗಿ ವಿತೌಟ್ ಐ ಥಿಂಕ್ ಒಂದು 2 to 3 years ನೀವು ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಡೆಫಿನೆಟ್ಲಿ. ಬಟ್ ಆಫ್ಟರ್ 3 years ನಿಮ್ಗೆ ಒಳ್ಳೊಳ್ಳೆ ಅಪರ್ಚುನಿಟಿಗಳು ಸಿಗುತ್ತೆ. ಹಾಗಾಗಿ ಚೂಸ್ ಬೆಸ್ಟ್ ಕಾಲೇಜ್. ನನ್ ನೆಕ್ಸ್ಟ್ ಟಿಪ್ ಏನು ಅಂತಂದ್ರೆ, ಇಂಜಿನಿಯರಿಂಗ್ ಸೇರ್ಕೊಂಡ ಮೇಲೆ ಏನಾಗುತ್ತೆ, ಬಿಲ್ಡ್ ಗುಡ್ ರಿಲೇಶನ್ಶಿಪ್ ವಿತ್ ಯುವರ್ ಸೀನಿಯರ್ಸ್. ಅಂದ್ರೆ ನಮ್ಗಿನ್ನ ಮುಂದೆ ಯಾರ್ಯಾರಿದ್ದಾರೆ ಅವ್ರ ಜೊತೆ ಒಳ್ಳೆ ಕಮ್ಯುನಿಕೇಶನ್ ಇಟ್ಕೊಳ್ಳಿ, ಅವ್ರ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಫ್ಟರ್ 3 years ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಇದ್ದೀರಾ, ಫಸ್ಟ್ ಇಯರ್ ಇಂದಾನೆ ನೀವು ನಿಮ್ ಸೀನಿಯರ್ಸ್ ಜೊತೆ ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡಿದ್ರಿ ಅಂತಂದ್ರೆ, ನೆಕ್ಸ್ಟ್ 3 years ನೀವು ಫೈನಲ್ ಇಯರ್ ಬರೋದೊಳಗೆ ನಿಮ್ ಮುಂದೆ 3 ವರ್ಷದ ಸೀನಿಯರ್ಸ್ ಗಳೆಲ್ಲ ಬೇರೆ ಬೇರೆ ಕಂಪನಿಗಳಲ್ಲಿ ಜಾಯ್ನ್ ಆಗಿರ್ತಾರೆ, ಸ್ಪ್ರೆಡ್ ಆಗಿರ್ತಾರೆ. ಸೊ ದಟ್ ನೀನು ಇಂಜಿನಿಯರಿಂಗ್ ಮುಗಿಸೋದೊಳಗೆ ದೇ ಆರ್ ರೆಡಿ ಟು ಗಿವ್ ಯುವರ್ ರೆಫರೆನ್ಸ್. ನೀವು ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ಅಂತಂದ್ರೆ ನಿಮ್ನ ಎಲ್ಲಾ ಟೈಮಲ್ಲೂ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನಿಮ್ಗೆ ಏನಾದ್ರು ಜಾಬ್ ಅಲ್ಲಿ ರೆಫರೆನ್ಸ್ ಗಳು ಬೇಕು, ಈಗ ಯಾವ್ದೋ ಕಂಪ್ನಿಗಳಿಗೆ ನಾಳೆ ಹೋಗ್ಬೇಕು, ಯಾವ್ದಾದ್ರು ರೆಫರೆನ್ಸ್ ಗಳು ಬೇಕು ಅಂತಂದ್ರೆ ಆಲ್ಮೋಸ್ಟ್ ದೇ ಆರ್ ರೆಡಿ ಟು ಗಿವ್ ದ ರೆಫರೆನ್ಸ್. ಬಿಕಾಸ್ ಇಂಡಸ್ಟ್ರಿಲಿ ರೆಫರೆನ್ಸ್ ತುಂಬಾ ನಡೆಯುತ್ತೆ. ನಿಮ್ಗೆ ಒಂದು ಜಾಬ್ ಇಂಟರ್ವ್ಯೂ ಸುಮ್ನೆ ಸಿಗಲ್ಲ. ಯಾವ್ದಾದ್ರು ರೆಫರೆನ್ಸ್ ಗಳಿತ್ತು ಅಂತಂದ್ರೆ ಈಸಿಯಾಗಿ ನೀವು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಬಹುದು. ಮತ್ತೆ ಅಲ್ಲಿ ನಿಮ್ಗೆ ಅವ್ರ ಕಡೆಯಿಂದ ಏನಾದ್ರು ಹೆಲ್ಪ್ ಗಳು ಕೂಡ ಸಿಗಬಹುದು. ಸೊ ನಿಮ್ಗೆ ಈ ತರ ಫಸ್ಟ್ ಇಯರ್ ಇಂದಾನೆ ಒಂದು ಡೇಟಾಬೇಸ್ ಮ್ಯಾನೇಜ್ ಮಾಡಿದ್ರೆ, ನಿಮ್ ಸೀನಿಯರ್ಸ್ ಗಳದ್ದು ಡೇಟಾಬೇಸ್ ಮ್ಯಾನೇಜ್ ಮಾಡಿದ್ರೆ, ಸೊ ಏನಾಗುತ್ತೆ, ಅಟ್ ದ ಎಂಡ್ ಆಫ್ 3 years ಅರೌಂಡ್ 400 to 500 ಸೀನಿಯರ್ಸ್ ನಿಮಗೆ ರೆಫರೆನ್ಸ್ ಕೊಡೋದಕ್ಕೆ ಸಿಗ್ತಾರೆ. ಸೊ ಈ ತರದೊಂದು ಗುಡ್ ರಿಲೇಶನ್ಶಿಪ್ ನ ಸೀನಿಯರ್ ಜೊತೆ ಬಿಲ್ಡ್ ಮಾಡಿ. ಸೊ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಯು ಇನ್ ಗೆಟಿಂಗ್ ದ ಆಪರ್ಚುನಿಟೀಸ್. ಮೈ ಥರ್ಡ್ ಟಿಪ್ಸ್ ಈಸ್ ಮೇಂಟೈನ್ ಗುಡ್ ಅಗ್ರಿಗೇಟ್. ಡೆಫಿನೆಟ್ಲಿ ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಎಲ್ಲಾ ಕಂಪನೀಸ್ಗಳು ಇವಾಗ ಏನಾಗುತ್ತೆ, ಮುಂಚೆ 60 ಇದ್ರೆ ಸಾಕು ಅಂತ ಹೇಳ್ತಾ ಇದ್ರು, ಇವಾಗ ಆಲ್ಮೋಸ್ಟ್ 70, 75, 80% ವರ್ಗೂ ಕೇಳ್ತಾ ಇದಾರೆ. ಹಾಗಾದ್ರೆ 60 ಮಾಡಿರೋರು ಏನು ಯಾಕೆ ತಗೊಳ್ಳಲ್ಲ? 60 ಮಾಡಿರೋರು ಅಂದ್ರೆ ಬರೀ 80 ಮಾಡಿರೋರು ಅಷ್ಟೇ ಬುದ್ಧಿವಂತರ ಅಂತನಾ? ಖಂಡಿತ ಇಲ್ಲ. 80 ಮಾಡಿರೋರು ಬುದ್ಧಿವಂತರು ಅಂತಲ್ಲ. ಸೊ ಕಂಪ್ನಿಗಳಿಗೆ ಟೈಮ್ ಇಲ್ಲ. ಬಿಕಾಸ್ ಯು ಜಸ್ಟ್ ಇಮ್ಯಾಜಿನ್, ನಾನು 60% ಇರೋ ಅಗ್ರಿಗೇಟ್ ಇರೋರ್ನ ಕಾಲ್ ಮಾಡಿದೆ ಇಂಟರ್ವ್ಯೂಗೆ ಅಂತಂದ್ರೆ 100,000 ಜನ ಬರ್ತಾರೆ. 65 ಅಗ್ರಿಗೇಟ್ ಟಾರ್ಗೆಟ್ ಮಾಡಿದೆ ಅಂತಂದ್ರೆ ಆಲ್ಮೋಸ್ಟ್ ನಮ್ಗೆ ಎಷ್ಟಾಗುತ್ತೆ, ಅದ್ರಲ್ಲಿ ಒಂದು 50% ಫಿಲ್ಟರ್ ಔಟ್ ಆಗ್ಬಿಡುತ್ತೆ. ಅದೇ 70 ಮಾಡಿದೆ, ಅದೇ 75, 80 ಮಾಡಿದ್ರೆ ಅಂದ್ರೇನು, ನಂಬರ್ ಆಫ್ ಇಂಟರ್ವ್ಯೂಸ್ ಬರೋ ಕ್ಯಾಂಡಿಡೇಟ್ಸ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕ್ರೈಟೇರಿಯಾ ಅಂತ ಇಡ್ತಾರೆ. ಹಾಗಂದ್ರೆ 80% ಮಾಡಿದವ್ರು ಎಲ್ರು ಬುದ್ಧಿವಂತರು, 60% ಮಾಡಿದವರೆಲ್ಲ ದಡ್ರು ಯಾವ ಉದ್ದೇಶನೂ ಅಲ್ಲ. ಕಂಪ್ನಿಗಳು HR ಗಳಿಗೆ ಪೇ ಮಾಡಬೇಕು ಎವ್ರಿ ಡೇ. ಸೊ ಅದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅಗ್ರಿಗೇಟ್ ಅನ್ನ ಮೆನ್ಷನ್ ಮಾಡ್ತಾರೆ. ಪ್ಲೀಸ್ ಮೇಂಟೈನ್ ಗುಡ್ ಅಗ್ರಿಗೇಟ್. ನೀವು ಕಾಲೇಜ್ ನಲ್ಲಿ ಎಷ್ಟು ಎಂಜಾಯ್ ಮಾಡ್ತಿರೋ ಮಾಡ್ಕೊಳ್ಳಿ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯುವರ್ ಅಗ್ರಿಗೇಟ್ ಕೌಂಟ್ಸ್. ಸೊ ಮಿನಿಮಮ್ 70 to 75 ಮೇಂಟೈನ್ ಮಾಡಿದ್ರೆ ಐ ಥಿಂಕ್ ವಿಲ್ ಗೆಟ್ ಮೋರ್ ಅಪರ್ಚುನಿಟೀಸ್. ಅಂದ್ರೆ ಅದೊಂಥರ ಗೇಟ್ ವೇ ತರ. ಸೊ ನಿಮ್ಗೆ ಗೇಟ್ ವೇ ಓಪನ್ ಆಗ್ಬೇಕು. ನಿನ್ನ ಹತ್ರ ಎಷ್ಟೋ ಟ್ಯಾಲೆಂಟ್ ಇದೆ, ಬಟ್ ಅದನ್ನ ಶೋಕೇಸ್ ಮಾಡಬೇಕು ಅಂತಂದ್ರೆ ಶುಡ್ ಹ್ಯಾವ್ ಅ ಗುಡ್ ಅಗ್ರಿಗೇಟ್. ಸೊ ಮೇಂಟೈನ್ ಗುಡ್ ಅಗ್ರಿಗೇಟ್. ಮೈ ನೆಕ್ಸ್ಟ್ ಟಿಪ್ ಇಸ್ ಡೋಂಟ್ ನೆಗ್ಲೆಕ್ಟ್ ಆಪ್ಟಿಟ್ಯೂಡ್. ಹೌದು, ನಾವು ಇಂಜಿನಿಯರ್ಸ್ ಗಳು ಮಾಡ್ತಾರೋ
ದೊಡ್ಡ ಮಿಸ್ಟೇಕ್ ಏನು ಅಂತಂದ್ರೆ ಆಪ್ಟಿಟ್ಯೂಡ್ ನ ನೆಗ್ಲೆಕ್ಟ್ ಮಾಡೋದು. ಹೆಂಗೆ ಅಂತಂದ್ರೆ ಫಸ್ಟ್ ಇಯರ್ ಇಂದನೂ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಟರ್ವ್ಯೂಗಳು ಸ್ಟಾರ್ಟ್ ಆದಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಓ ಆಪ್ಟಿಟ್ಯೂಡ್ ಇಸ್ ದ ಫಸ್ಟ್ ರೌಂಡ್ ಫಾರ್ ಆಲ್ ಇಂಟರ್ವ್ಯೂಸ್ ಅಂತ. ಸೊ ನೀವು ಯಾವುದೇ ಕಾರಣಕ್ಕೂ ನಿಮ್ದು 80% ಅಗ್ರಿಗೇಟ್ ಇದೆ, ಬಟ್ ಯು ಆರ್ ನಾಟ್ ಗುಡ್ ಅಟ್ ಯುವರ್ ಅಗ್ರಿಗೇಟ್ ಅಂತಂದ್ರೆ ಡೆಫಿನೆಟ್ಲಿ ಯು ಗೋಯಿಂಗ್ ಟು ಫೇಲ್ ಫಸ್ಟ್ ರೌಂಡ್ ಅಲ್ಲಿ ನೀವು ಆಚೆ. ಬಿಕಾಸ್ ನೀವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಇರಲಿ, ಫಸ್ಟ್ ರೌಂಡ್ ನೀವು ಪಾಸ್ ಆದ್ರೆ ನೆಕ್ಸ್ಟ್ ರೌಂಡ್ ಹೋಗೋದಕ್ಕಾಗೋದು. ಸೊ ದಟ್ ಡೋಂಟ್ ಸ್ಕಿಪ್ ದಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಕಾಲೇಜಲ್ಲಿ ಅದಕ್ಕೆ ಅಂತಾನೆ ಕ್ಯಾಂಪಸ್ ಡ್ರೈವ್ಸ್ ಗಿಂತ ಮುಂಚೆ ಏನ್ ಮಾಡ್ತಾರೆ, ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ ಅಂತ ನಡೆಸ್ತಾರೆ. ಈ ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ ಅಲ್ಲಿ ಫಸ್ಟ್ ಅವ್ರು ಹೇಳ್ಕೊಡೋದೇ ನಿಮ್ಗೆ ಆಪ್ಟಿಟ್ಯೂಡ್. ಸೊ ನೀವು ಕಾಲೇಜ್ ಬಂಕ್ ಮಾಡಿದ್ರು ಪರವಾಗಿಲ್ಲ, ಬಟ್ ಆಪ್ಟಿಟ್ಯೂಡ್ ಕ್ಲಾಸಸ್ ನ ಮಾತ್ರ ಯಾವುದೇ ಕಾರಣಕ್ಕೂ ಬಂಕ್ ಮಾಡಬೇಡಿ. ಸೊ ಇದೇ ನಿಮ್ಗೆ ಫಸ್ಟ್ ಯಾವುದೇ ನೀವು ಈವನ್ ನಾಟ್ ಓನ್ಲಿ ಫಾರ್ ಕಂಪ್ನೀಸ್, ಇಫ್ ಯು ಗೋ ಫಾರ್ ಗವರ್ಮೆಂಟ್ ಎಕ್ಸಾಮ್ಸ್ ಆಲ್ಸೋ ಈ ಆಪ್ಟಿಟ್ಯೂಡ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಈ ಆಪ್ಟಿಟ್ಯೂಡ್ ಮಾಡ್ತಾ ಮಾಡ್ತಾ ನಿಮ್ದು ಅನಲೈಸಿಂಗ್ ಸ್ಕಿಲ್ಸ್ ಏನಾಗುತ್ತೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ದಟ್ ಡೋಂಟ್ ನೆಗ್ಲೆಕ್ಟ್ ದಿಸ್ ಆಪ್ಟಿಟ್ಯೂಡ್. ಬಟ್ ನೆಕ್ಸ್ಟ್ ಟಿಪ್ಸ್ ಇಸ್ ಶಾರ್ಪನ್ ಯುವರ್ ಸ್ಕಿಲ್ ಸೆಟ್. ಕಾಲೇಜಲ್ಲಿ ನಮ್ಗೆ ಗೊತ್ತಿದೆ, ವಿ ಹ್ಯಾವ್ ಬ್ಯಾರಿಯರ್. ಸೊ ಆ ಬ್ಯಾರಿಯರ್ ಏನು ಅಂತಂದ್ರೆ ಒಂದು ಬೌಂಡ್ರಿ ಇದೆ, ಆ ಬೌಂಡ್ರಿಲಿ ಒಂದು ಸಿಲೆಬಸ್ ಇದೆ. ಆ ಸಿಲೆಬಸ್ ಬಿಟ್ರೆ ನಾವು ಆಚೆ ಈಚೆ ಎಲ್ಲೂ ಹೋಗೋದೇ ಇಲ್ಲ. ಬಟ್ ಕಂಪ್ನೀಸ್ಗಳಿಗೂ ನಮಗೂ ಅದಕ್ಕೂ ತುಂಬಾ ಒಂದು ಗ್ಯಾಪ್ ಇದೆ. ಸೊ ಈ ಗ್ಯಾಪ್ ನ ಫಿಲ್ ಮಾಡಬೇಕು ಅಂದ್ರೆ ವಿ ಶುಡ್ ಇಂಪ್ರೂವೈಸ್ ಅವರ್ ಸ್ಕಿಲ್ ಸೆಟ್. ಸೊ ಎಷ್ಟು ಸಾಧ್ಯನ ಎವ್ರಿ ಸೆಮಿಸ್ಟರ್ ಎಂಡ್ ಅಲ್ಲಿ ನಿಮ್ಗೆ ಏನ್ ರಜೆ ಇರುತ್ತೆ, ಆ ರಜೆ ಟೈಮ್ ಅಲ್ಲಿ ಆದಷ್ಟು ಇಂಟರ್ನ್ಶಿಪ್ ಗಳನ್ನ ಮಾಡ್ಕೊಳ್ಳಿ. ಶಾರ್ಟ್ ಟೈಮ್ ಕೋರ್ಸಸ್ ಇದ್ರೆ ಶಾರ್ಟ್ ಟೈಮ್ ಕೋರ್ಸಸ್ ಮಾಡಿ, ವರ್ಕ್ಶಾಪ್ಸ್ ಗಳಿದ್ರೆ ವರ್ಕ್ಶಾಪ್ಸ್ ಗಳನ್ನ ಅಟೆಂಡ್ ಮಾಡಿ. ಸೊ ಎಲ್ಲೆಲ್ಲಿ ನೀವು ಟೈಮ್ ನ ಟೆಕ್ನಿಕಲ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಿರೋ ಡೆಫಿನೆಟ್ಲಿ ಅದು ನಿಮ್ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಆದಷ್ಟು ಆನ್ಲೈನ್ ಸೆಷನ್ಸ್ ಗಳನ್ನ ಅವಾಯ್ಡ್ ಮಾಡಿ. ಬಿಕಾಸ್ ನನ್ಗೆ ಗೊತ್ತಿದೆ ತುಂಬಾ ನಾವು ಆನ್ಲೈನ್ ಸೆಷನ್ಸ್ ನ ಎಷ್ಟು ಸೀರಿಯಸ್ ಆಗಿ ಅಟೆಂಡ್ ಮಾಡ್ತೀವಿ ಅಂತ. ಆದಷ್ಟು ಆಫ್ಲೈನ್ ಸೆಷನ್ಸ್ ಗಳಿಗೆ ಹೋಗಿ ಇಂಟರ್ನ್ಶಿಪ್ ಗಳನ್ನ ಅಟೆಂಡ್ ಮಾಡಿ. ಅಂಡ್ ಪ್ರತಿ ಸೆಮಿಸ್ಟರ್ ಅಲ್ಲೂ ಕೂಡ ಏನ್ ಮಾಡಿ, ಒಂದೊಂದು ಡಿಫರೆಂಟ್ ಟೆಕ್ನಾಲಜಿ, ಫಾರ್ ಎಕ್ಸಾಂಪಲ್ ಎಂಬೆಡೆಡ್ ಸಿಸ್ಟಮ್ಸ್, IoT, ಜಾವಾ, ಪೈಥಾನ್, ಡೇಟಾ ಸೈನ್ಸ್, ಏನೇನ್ ಬರುತ್ತೆ ಆಲ್ಮೋಸ್ಟ್ ವೆಬ್ ಟೆಕ್ನಾಲಜಿ, ಏನೇನ್ ಟೆಕ್ನಾಲಜೀಸ್ ಗಳು ಬರುತ್ತೆ ಆದಷ್ಟು ನೀವು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಅದ್ರ ಮೇಲೆ ನೀವು ಇಂಟರ್ನ್ಶಿಪ್ ಗಳನ್ನ ಮಾಡೋದು ತುಂಬಾ ಒಳ್ಳೇದು. ಅದು ಐ ಥಿಂಕ್ ನಿಮ್ ಕರಿಯರ್ಗೆ ಅದು ನೀವು ಯಾವ್ದೇ ಕನ್ಫ್ಯೂಷನ್ ಇಲ್ಲದೆ ಯು ಕ್ಯಾನ್ ಟೇಕ್ ಅ ಡಿಸಿಷನ್. ಬಿಕಾಸ್ ನಿಮ್ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ದಾಗ ಏನಾಗುತ್ತೆ, ನಿಮ್ಗೆ ಗೊತ್ತಿಲ್ಲದ್ರೆ ಯಾವ್ದೋ ಒಂದು ಟೆಕ್ನಾಲಜಿ ಹೊರಟೋಗ್ತೀರಾ. ಅದ್ರ ಬದಲು ನೀವು ಇಂಟರ್ನ್ಶಿಪ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ಟೆಕ್ನಾಲಜಿ ಬೂಮಿಂಗ್ ಅಲ್ಲಿ ಇದೆ, ಯಾವ ಟೆಕ್ನಾಲಜಿ ನಿಮಗ್ ಸೂಟ್ ಆಗುತ್ತೆ. ಪ್ರತಿಯೊಂದು ನೀವು ಅನಲೈಸ್ ಮಾಡಿ ನೆಕ್ಸ್ಟ್ ನೀವು ನಿಮ್ ಕರಿಯರ್ ನ ಚೂಸ್ ಮಾಡ್ಕೋಬಹುದು. ಸೊ ದಟ್ ಇಂಟರ್ನ್ಶಿಪ್ ನ ಆದಷ್ಟು ಏನ್ ಮಾಡಿ ಆಫ್ಲೈನ್ ಹೋಗೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ಬಿಲ್ಡ್ ಪ್ರಾಜೆಕ್ಟ್ಸ್ ಆನ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್. ಹೌದು, ಇದು ತುಂಬಾ ನಿಮ್ಗೆ ಆಡ್ ಆನ್ ಫೀಚರ್ಸ್. ಬಿಕಾಸ್ ನೀವು ಕಾಲೇಜಲ್ಲಿ ಮಾಡೋ ಒಂದೋ ಎರಡೋ ಪ್ರಾಜೆಕ್ಟ್ಗಳು ಐ ಥಿಂಕ್ ಇಟ್ಸ್ ಅ ಮ್ಯಾಂಡೇಟರಿ, ಬಿಕಾಸ್ ದಟ್ಸ್ ವೈ ಯು ಆರ್ ಡೂಯಿಂಗ್ ದ ಪ್ರಾಜೆಕ್ಟ್ಸ್. ಬಟ್ ಅದರ್ ದನ್ ದಟ್ ಕಂಪ್ನೀಸ್ಗಳು ನಿನ್ನ ಸೆಲ್ಫ್ ಇಂಟ್ರೆಸ್ಟ್ ಇಂದ ಎಷ್ಟು ಪ್ರಾಜೆಕ್ಟ್ಸ್ ಗಳನ್ನ ನೀವು ಮಾಡಿದೀರಾ, ಏನೇನ್ ಟೆಕ್ನಾಲಜಿ ಮೇಲೆ ಮಾಡಿದೀರಾ ಅನ್ನೋದನ್ನ ತುಂಬಾ ನೋಡುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದ್ರೆ, ಆದಷ್ಟು ಪ್ರಾಜೆಕ್ಟ್ಸ್ ಗಳು ಎಷ್ಟು ಚಿಕ್ಕದಾದ್ರೂ ಪರವಾಗಿಲ್ಲ, ಒಂದು ಪ್ರಾಜೆಕ್ಟ್ ಅನ್ನೋದು ನಿಮ್ದು ಸಿವಿಗೆ ಆಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಪ್ರಾಜೆಕ್ಟ್ ಗಳನ್ನ ಬಿಲ್ಡ್ ಮಾಡಿ ಅಂಡ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ನ ಟ್ರೈ ಮಾಡ್ತಾ ಹೋಗಿ. ಅಂಡ್ ನೀವು ಯಾವ್ಯಾವ್ದ್ರ ಮೇಲೆ ಇಂಟರ್ನ್ಶಿಪ್ ಮಾಡಿದ್ರೆ ಅದ್ರ ಮೇಲೆ ಎಲ್ಲಾನು ವರ್ಕ್ ಮಾಡಿ ಪ್ರಾಜೆಕ್ಟ್ಸ್ ಗಳ ಕನ್ವರ್ಟ್ ಮಾಡಿ. ನಿಮ್ಮ ಐಡಿಯಾಸ್ ಗಳಿತ್ತು ಅಂದ್ರೆ ಆ ಐಡಿಯಾಸ್ ಗಳನ್ನ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಟಿಪ್ ಇಸ್ ಬಿಲ್ಡ್ ಪ್ರಾಜೆಕ್ಟ್, create impressive CV. Yes, how to create impressive CV. This is very much essential because you are defining yourself. Andre CV is nothing but you are defining yourself. Andre ನಿನ್ನ ಬಗ್ಗೆ ನೀನೊಂದು ಡಿಸ್ಕ್ರಿಪ್ಷನ್ ಕೊಡ್ತಾ ಇದೆಯಾ ಕಂಪ್ನಿಗೆ, ಅದು ಎಷ್ಟು ನೀವು ಎಫಿಷಿಯಂಟ್ ಆಗಿ ಕೊಡ್ತೀರಾ, ಕಂಟೆಂಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನೀವು HR ಗಳನ್ನ ಇಂಪ್ರೆಸ್. ಬಿಕಾಸ್ ಇಂಟರ್ವ್ಯೂ ಈಸ್ ನಥಿಂಗ್ ಬಟ್ ಸೆಲ್ಫ್ ಮಾರ್ಕೆಟಿಂಗ್, ಕರೆಕ್ಟ್? ಸೊ ನೀನ್ ಎಷ್ಟು ಚೆನ್ನಾಗಿ ನಿನ್ನ ಸ್ಕಿಲ್ ಸೆಟ್ ನ ಮಾರ್ಕೆಟಿಂಗ್ ಮಾಡ್ಕೊಳ್ತೀಯ ಅನ್ನೋದ್ರ ಮೇಲೆ ಇದು ನಿಂತಿರುತ್ತೆ. ಇದಕ್ಕೆ ಮೇನ್ ಬ್ರಿಡ್ಜ್ ಆಗಿ ನಮ್ಗೆ ಸಿಗೋದು CV. ಸೊ ಬಿಲ್ಡ್ ಇಂಪ್ರೆಸಿವ್ CV. ಸೊ ಇದ್ರಲ್ಲಿ ಏನೇನ್ ಇರಬೇಕು ಅಂತಂದ್ರೆ, ಆಸ್ ಯೂಶುವಲ್ ನಿಮ್ದು ಪರ್ಸನಲ್ ಡೀಟೇಲ್ಸ್ ನ ಹಾಕಿ, ನೆಕ್ಸ್ಟ್ ಏನಿದೆ ನಿಮ್ದು ಅಕಾಡೆಮಿಕ್ಸ್ ಗಳು ಏನಿದೆ ಅದನ್ನ ಹಾಕಿ, ಅಂಡ್ ಹೈಲೈಟ್ ಮಾಡಬೇಕಾಗಿರೋದು ಏನು ಅಂತಂದ್ರೆ ನಿಮ್ದು ಸ್ಕಿಲ್ ಸೆಟ್ಸ್ ಏನಿದೆ ಅದನ್ನ ಹೈಲೈಟ್ ಮಾಡಿ. ಅದಾದ್ಮೇಲೆ ನೀವು ಮಾಡಿರೋ ಪ್ರಾಜೆಕ್ಟ್ ಗಳನ್ನ ಹೈಲೈಟ್ ಮಾಡಿ. ಅದನ್ನ ಬಿಟ್ಟು ಐ ಥಿಂಕ್ ಕೆಲವಿಷ್ಟು ಜನ ಮಾಡೋ ತಪ್ಪುಗಳನ್ನ ಹೇಳ್ತೀನಿ. ಏನು ಅಂತಂದ್ರೆ, ಲೈಕ್ ಯಾರ್ದೋ CV ತಗೊಳ್ತಾರೆ,
ಇದರಲ್ಲಿ ನೇಮು ಅವ್ರದೊಂದು ಪರ್ಸನಲ್ ಡೀಟೇಲ್ಸ್ ಗಳನ್ನ ಮಾತ್ರ ಚೇಂಜ್ ಮಾಡ್ತಾರೆ, ಮಿಕ್ಕಿದ್ದು ಅಕಾಡೆಮಿಕ್ಸ್ ಒಂದು ಚೇಂಜ್ ಮಾಡ್ತಾರೆ, ಹಂಗೆ ಕಳಿಸ್ಬಿಡ್ತಾರೆ. ಅಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಅವ್ರದ್ದು ಯಾರ್ದೋ ಇರುತ್ತೆ ಅದನ್ನೇ ಹಾಕ್ಬಿಡ್ತಾರೆ. ನೀವು ನಿಮ್ಮ ಸ್ಟ್ರೆಂತ್ ನ ಮಾತ್ರ ಸಿವಿಲ್ ತೋರಿಸಬೇಕು, ನಿಮ್ಮ ವೀಕ್ನೆಸ್ ಗಳನ್ನ ತೋರಿಸೋದು. ಬಿಕಾಸ್ ನಿಮ್ಮ ಸಿವಿಲ್ ಇರೋ ಈಚ್ ಪಿನ್ ಪಾಯಿಂಟ್ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಸಿ ಪ್ರೋಗ್ರಾಮಿಂಗ್ ಗೊತ್ತೇ ಇಲ್ಲ, ಸಿ ಪ್ರೋಗ್ರಾಮಿಂಗ್ ಅಂತ ಮೆನ್ಷನ್ ಮಾಡಿದ್ರೆ ನಾಳೆ ಇಂಟರ್ವ್ಯೂ ನೀವು ಸಿಗಾಕೊಳ್ತೀರಾ. ಸೊ ಅದಕ್ಕೆ ನಿಮ್ ಸ್ಟ್ರೆಂತ್ಸ್ ಗಳನ್ನ ಮಾತ್ರ ನೀವು ಅದರಲ್ಲಿ ಮೆನ್ಷನ್ ಮಾಡಿ, ಯಾವುದೇ ಕಾರಣಕ್ಕೂ ನಿಮ್ ವೀಕ್ನೆಸ್ ಗಳನ್ನ ಮೆನ್ಷನ್ ಮಾಡಕ್ ಹೋಗ್ಬೇಡಿ. ಅಂಡ್ ಹಾಬೀಸ್ ಅಂತ ಬಂದಾಗ, ಹಾಬೀಸ್ ಅಂತ ಮೆನ್ಷನ್ ಮಾಡುತ್ತೆ ಎಷ್ಟೋ ಜನ. ಹಾಬೀಸ್ ಅಂತ ಬಂದಾಗ ಸ್ವಲ್ಪ ನಿಮ್ದು ರಿಲೇಟೆಡ್ ಟು ಜಾಬ್ ಹಾಬೀಸ್ ಗಳಿದ್ರೆ ಅದನ್ನ ಮೆನ್ಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ನೆಕ್ಸ್ಟ್ ಬಂದು ಯಾವ್ದೋ ಸರ್ಟಿಫಿಕೇಶನ್ಸ್ ಗಳಿದ್ರೆ ಸರ್ಟಿಫಿಕೇಶನ್ಸ್ ಗಳನ್ನ ಮೆನ್ಷನ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಮಾಡಿರೋ ಯಾವ್ದಾದ್ರು ಅಪ್ರಿಸಿಯೇಷನ್ಸ್ ಗಳು ಸಿಕ್ಕಿದ್ರೆ ಅಪ್ರಿಸಿಯೇಷನ್ಸ್ ಗಳ ಬಗ್ಗೆ ಮೆನ್ಷನ್ ಮಾಡಿ. ಮೈ ನೆಕ್ಸ್ಟ್ ಟಿಪ್ ಇಸ್ ವರ್ಕ್ ಹಾರ್ಡ್ ಅಂಡ್ ಟ್ರೈ ಟು ಗೆಟ್ ಪ್ಲೇಸ್ ಇನ್ ಕ್ಯಾಂಪಸ್ ಇಂಟರ್ವ್ಯೂ. ಹೌದು, ಅಪರ್ಚುನಿಟೀಸ್ ಗಳು ನಮ್ಮನ್ನು ಹುಡ್ಕೊಂಡ್ ಬಂದಾಗ ಅವನ್ನ ಗ್ರಾಬ್ ಮಾಡ್ಕೊಳ್ಳೋದು ಬುದ್ಧಿವಂತಿಕೆ. ಸೊ ಕಾಲೇಜ್ಗೆ ನಿಮ್ಮನ್ನೇ ಹುಡ್ಕೊಂಡು ಕಂಪ್ನಿಗಳು ಬಂದಿರುತ್ತೆ, ಆ ಟೈಮಲ್ಲಿ ನಾವು ನೋಡ್ಕೊಳ್ಳೋಣ ಬಿಡು ಅಂತ ನೆಗ್ಲೆಕ್ಟ್ ಮಾಡಿ ಆಮೇಲೆ ಕಂಪ್ನಿಗಳನ್ನ ಹುಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ, ದಡ್ತನ ಮಾಡ್ಕೋತೀರಾ. ಸೊ ಕಂಪ್ನಿಗಳು ಬರ್ತಾ ಇದೆ, ಒಂದು ಕಾಲೇಜಿಗೆ ಕ್ಯಾಂಪಸ್ ಇಂಟರ್ವ್ಯೂ ಬರ್ತಾ ಇದೆ ಅಂತಂದ್ರೆ ಐ ಥಿಂಕ್ ಎಷ್ಟೋ ಹುಡುಗರು ಗೊತ್ತಿರಲ್ಲ, ಕಂಪ್ನಿ ಹೆಸರು ಬಿಟ್ರೆ ಬೇರೆ ಏನೂ ಗೊತ್ತಿರಲ್ಲ. ಸೊ ಫಸ್ಟ್ ನೀವು ತಿಳ್ಕೊಳ್ಬೇಕಾಗಿರುತ್ತೆ, ಯಾವ್ದೇ ಇಂಟರ್ವ್ಯೂ ನೀವು ಅಟೆಂಡ್ ಮಾಡಬೇಕು ಅಂತಂದ್ರೆ ಯು ಶುಡ್ ನೋ ಅಬೌಟ್ ದ ಕಂಪ್ನಿ ಪ್ರೊಫೈಲ್. ಏನ್ ಕಂಪ್ನಿ, ಆ ಕಂಪ್ನಿ ಏನೇನ್ ಮಾಡುತ್ತೆ, ಏನೇನ್ ಸರ್ವಿಸ್ಗಳಿದೆ, ಎಲ್ಲೆಲ್ಲಿ ಬ್ರಾಂಚ್ಗಳಿದೆ, ಆ ಕಂಪ್ನಿ ಬಗ್ಗೆ ಒಂದು ಓವರ್ ವ್ಯೂ ನಿಮ್ಗೆ ಗೊತ್ತಿರಬೇಕು. ಸೊ ದಟ್ ಅದಕ್ಕೆ ಅಂತ ನೀವೇನ್ ದೊಡ್ಡ ರಿಸರ್ಚ್ ಮಾಡ್ಬೇಕಾಗಿಲ್ಲ. ಅವ್ರ ಕಂಪ್ನಿ ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ಗೆ ಹೋಗ್ಬಿಟ್ರೆ ನೀವು ಒಂದು ಪ್ರಾಡಕ್ಟ್ಸ್ ಸರ್ವಿಸ್ಗಳು ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ನಿಮ್ಗೆ ಒಂದು ಐಡಿಯಾ ಇರಬೇಕು. ನೆಕ್ಸ್ಟ್ ಬಂದು ಎಷ್ಟೋ ಹುಡುಗರಿಗೆ ಇಂಟರ್ವ್ಯೂ ಅಟೆಂಡ್ ಹೋಗ್ತಾರೆ, ಏನ್ ಪ್ರೊಫೈಲ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀವಿ ಅಂತ ಒಂದು ಸೆನ್ಸ್ ಇರಲ್ಲ. ಸೊ ನಾನ್ ಹೇಳೋದೇನು ಅಂತಂದ್ರೆ, ಕಂಪ್ನಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ನೀನು ಯಾವ ಪೋಸ್ಟ್ಗೆ ಹೈರ್ ಮಾಡ್ತಾ ಇದಾರೆ ಅವರು, ಆ ಜಾಬ್ ಪ್ರೊಫೈಲ್ ತಕ್ಕಂಗೆ ನೀವು ಪ್ರಿಪೇರ್ ಆಗಬೇಕು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನಿನ್ ಜಾಬ್ ಪ್ರೊಫೈಲ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀನ್ ಫುಲ್ ಎಲೆಕ್ಟ್ರಾನಿಕ್ಸ್ ರೆಡಿ ಆಗಿ ಹೋಗಿರ್ತೀವಿ, ಅಲ್ಲಿ ಸಾಫ್ಟ್ವೇರ್ ಪಾರ್ಟ್ ಇರುತ್ತೆ, ಅಥವಾ ಅಲ್ಲಿ ಸಾಫ್ಟ್ವೇರ್ ಪಾರ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಇರುತ್ತೆ, ನೀನ್ ಫುಲ್ ಸಾಫ್ಟ್ವೇರ್ ಪ್ರಿಪೇರ್ ಆಗಿರುತ್ತೆ. ಅದ್ರ ಬದಲು ಏನ್ ಮಾಡ್ಬೇಕು, ಕಂಪ್ನಿ ಪ್ರೊಫೈಲ್ ಅಂಡ್ ಯುವರ್ ಜಾಬ್ ಪ್ರೊಫೈಲ್ ಇವೆರಡನ್ನೂ ತಿಳ್ಕೊಂಡು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡೋದು ತುಂಬಾ ಒಳ್ಳೇದು. ಮೈ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ಟಿಪ್ಸ್ ಇಸ್ ಇಂಪ್ರೂವೈಸ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತಂದ್ರೆ ನಾಟ್ ಓನ್ಲಿ ವರ್ಬಲ್ ಸ್ಕಿಲ್ಸ್, ಇಟ್ ಈಸ್ ಆಲ್ಸೋ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಅಂದ್ರೆ ವರ್ಬಲ್ ಸ್ಕಿಲ್ಸ್ ಅಂತ ಬಂದ್ರೆ ನೀವು ಮಾತಾಡೋದು, ಅಂದ್ರೆ ನಿಮ್ಗೆ ಆಲ್ರೆಡಿ ಯು ಆರ್ ಗುಡ್ ಎಟ್ ಟೆಕ್ನಿಕಲ್, ಯು ಆರ್ ಗುಡ್ ಎಟ್ ಅಗ್ರಿಗೇಟ್, ಬಟ್ ಯು ಆರ್ ನಾಟ್ ಗುಡ್ ಎಟ್ ಕಮ್ಯುನಿಕೇಶನ್ ಅಂದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲೂಸ್ ಯುವರ್ ಅಪರ್ಚುನಿಟೀಸ್. ಸೊ ಅದಕ್ಕೆ ನಾನು ಹೇಳೋದು, ಆದಷ್ಟು ಕಮ್ಯುನಿಕೇಶನ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಅಂಡ್ ಇನ್ನು ರಿಟರ್ನ್ ಕಮ್ಯುನಿಕೇಶನ್ ಅಂತ ಬಂದ್ರೆ ತುಂಬಾ ಜನ ಮೇಲ್ಸ್ ಕಳಿಸ್ತಾರೆ. ಸೊ ಈ ಮೇಲ್ಸ್ ಕಳಿಸ್ಬೇಕಾದ್ರೆ ಯಾರೋ ಒಬ್ರು ರೆಫರೆನ್ಸ್ ಇದೆ, ಇಂಥ ಕಡೆ ಒಂದು ಜಾಬ್ ಆಪರ್ಚುನಿಟೀಸ್ ಇದೆ, ನಿಮ್ದು ರೆಸ್ಯೂಮ್ ಕಳಿಸಿ ಅಂದ್ರೆ ಜಸ್ಟ್ ಒಂದು ಮೇಲ್ಗೆ ಒಂದು ರೆಸ್ಯೂಮ್ ಅಟ್ಯಾಚ್ ಮಾಡ್ಬಿಟ್ಟು ಸೆಂಡ್ ಅಂತ ಕೊಡ್ತಾರೆ. ಡೋಂಟ್ ಡೂ ದಟ್, ಬಿಕಾಸ್ ಇಮೇಲ್ ಎಥಿಕೇಟ್ಸ್ ಅಂತ ಇದೆ. ಸೊ ಈ ಇಮೇಲ್ ಎಥಿಕೇಟ್ಸ್ ನ ಫಾಲೋ ಮಾಡಿ. ಸೊ ಫಸ್ಟ್ ಏನು ಅಂತಂದ್ರೆ ಸಬ್ಜೆಕ್ಟ್ ನ ಮೆನ್ಷನ್ ಮಾಡಿ, ಸಬ್ಜೆಕ್ಟ್ ಅಲ್ಲಿ ಯಾವ ಪೋಸ್ಟ್ ಗೆ ನೀವು ರೆಸ್ಯೂಮ್ ನ ಕಳಿಸ್ತಾ ಇದ್ದೀರಾ ಅಂತ. ಅಂಡ್ ನೆಕ್ಸ್ಟ್ ಬಾಡಿ ಆಫ್ ಕಂಟೆಂಟ್ ಬಂದು ಇಮೇಲ್ ಬಾಡಿ ಬಂದು ನೀವೇನ್ ಬರೀಬೇಕು ಅಂತಂದ್ರೆ ನಿಮ್ದು ಸೆಲ್ಫ್ ಇಂಟ್ರೊಡಕ್ಷನ್, ಮತ್ತೆ ನಿಮ್ಗೆ ಯಾವ್ದಾದ್ರು ಜಾಬ್ ರೆಫರೆನ್ಸ್ ಮಾಡ್ತಾ ಇದ್ರೆ ಏನ್ ಪೋಸ್ಟ್ ಗೆ ಅಂಡ್ ಅದಕ್ಕೆ ನಿಮ್ಮ ಹತ್ರ ಇರೋ ಸ್ಕಿಲ್ ಸೆಟ್ಸ್ ಗಳು ಏನಾದ್ರು ಮ್ಯಾಚ್ ಆಗ್ತಾ ಇದ್ರೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಡಿ. ಆಮೇಲೆ ನಿಮ್ದು ರೆಫರೆನ್ಸ್ ನ ನಿಮ್ಮ ಸಿವಿ ನ ರೆಫರೆನ್ಸ್ ಗೆ ಅಟ್ಯಾಚ್ ಮಾಡಿ, ಸೊ ದಟ್ ಯು ಕ್ಯಾನ್ ಇಂಪ್ರೆಸ್ ದಮ್. ಬಿಕಾಸ್ ಇಲ್ಲ ಅಂತಂದ್ರೆ ದಿನಕ್ಕೆ ಕಂಪ್ನಿಗೆ ಸಾವಿರಾರು HR ಗಳಿಗೆ ಸಾವಿರಾರು ಸಿವಿಗಳು ಬರ್ತಾ ಇರುತ್ತೆ. ಸೊ ಎಲ್ಲಾದ್ರ ಮಧ್ಯೆ ನಿಮ್ಮನ್ನ ನೋಡಕ್ಕೆ ಹೋಗಲ್ಲ. ಸೊ ದಟ್ ಆದಷ್ಟು ನೀವು ಮೇಲಲ್ಲಿ ಅವ್ರನ್ನ ಇಂಪ್ರೆಸ್ ಮಾಡಿ ಆ ಮೇಲ್ ನ ಓಪನ್ ಮಾಡಿ ನಿಮ್ ರೆಸ್ಯೂಮ್ ನ ನೋಡೋ ತರ ಮಾಡಬೇಕು. ಅದಕ್ಕೋಸ್ಕರ ನೀವು ಕಮ್ಯುನಿಕೇಶನ್ ನ ಇಂಪ್ರೂವ್ ಮಾಡಲೇಬೇಕು. ಇದೆಷ್ಟು ನೀವು ಫಾಲೋ ಮಾಡಿದ್ರೆ ಐ ಥಿಂಕ್ ಜಾಬ್ ತಗೊಳ್ಳೋದು ತುಂಬಾ ಕಷ್ಟ ಏನಲ್ಲ. ಸೊ ಈ ಟಿಪ್ಸ್ ಗಳು ಮೇ ಬಿ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.